7 ಕೋಟಿ ದರೋಡೆ, ಬೆಂಗಳೂರಿನಾದ್ಯಂತ ನಾಕಾಬಂದಿ. ಇಬ್ಬರು ಹೆಚ್ಚುವರಿ ಪೊಲೀಸರು, ಡಿಸಿಪಿಯಿಂದ ತನಿಖೆ. ಮೇಲ್ನೋಟಕ್ಕೆ ಸಿಎಂಎಸ್ ಸಿಬ್ಬಂದಿಯ ಮೇಲೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಘಟನೆ ನಡೆದ ಬಳಿಕ ತಡವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅವರ ಬಳಿ ಇದ್ದ ಗನ್ನನ್ನ ಯಾಕೆ ಬಳಕೆ ಮಾಡಿಲ್ಲ, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಚಾಲಕ, ಇಬ್ಬರು ಗನ್ಮೆನ್, ಹಣ ಡೆಪಾಸಿಟ್ ಸಿಬ್ಬಂದಿ ವಿಚಾರಣೆ ಮಾಡಲಾಗ್ತಾ ಇದೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಆರೋಪಿಗಳನ್ನ ಇಬ್ಬರು ಹೆಚ್ಚುವರಿ ಪೊಲೀಸರು, ಡಿಸಿಪಿಯಿಂದ ವ್ಯಾಪಕ ತನಿಖೆ ಮಾಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಸಿಎಂಎಸ್ ಸಿಬ್ಬಂದಿಯ ಮೇಲೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇರುವಂತದ್ದು. ಇಷ್ಟಾದ್ರೂ ಕೂಡ ಘಟನೆ ನಡೆದ ಬಳಿಕ ತಡವಾಗಿ ಮಾಹಿತಿ ಕೊಟ್ಟಿರೋದು ಯಾಕೆ? 7 ಕೋಟಿ ದರೋಡೆ, ಬೆಂಗಳೂರಿನಾದ್ಯಂತ ನಾಕಾಬಂದಿ ಹಾಕಲಾಗಿದೆ. ಇಬ್ಬರು ಹೆಚ್ಚುವರಿ ಪೊಲೀಸರು, ಡಿಸಿಪಿಯಿಂದ ತನಿಖೆ ಮಾಡಲಾಗ್ತಾ ಇದೆ. ಅವರ ಬಳಿ ಇದ್ದ ಗನ್ನನ್ನ ಯಾಕೆ ಬಳಕೆ ಮಾಡಿಲ್ಲ, ಈ ಸಂಬಂಧ ಪೊಲೀಸ್ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಘಟನೆ ಸಂಬಂಧಪಟ್ಟ ಹಾಗೆ ಘಟನೆ ನಡೆದ ಬಳಿಕ ತಡವಾಗಿ ಮಾಹಿತಿ ಕೊಟ್ಟಿರೋದಾದ್ರೂ ಯಾಕೆ? ಹೀಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ಕೈಗೊಂಡಿದ್ದಾರೆ. ಎಲ್ಲ ವೆರಿಫೈ ಮಾಡಬೇಕು. ಜನ ಭದ್ರತೆ ಅವರಿದ್ರು, ಏನು ವೆಪನ್ ಇತ್ತು, ಯಾಕೆ ಅವರು ವೆಪನ್ ಯೂಸ್ ಮಾಡಲಿಲ್ಲ, ಮತ್ತು ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ. ಸ್ವಲ್ಪ ಮಾಹಿತಿ ಕೊಡುವಾಗ ವಿಳಂಬ ಆಗಿದೆ. ತಕ್ಷಣ ಹೇಳಬೇಕಿದ್ರೆ ನಾವು ಖಂಡಿತ ಇನ್ನೂ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ತೀವಿ. ಸೊ ಎಲ್ಲ ಆ್ಯಂಗಲ್ಸ್ ನಾವು ನೋಡ್ತೀವಿ.